ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ತಮ್ಗೆಲ್ರಿಗೂ ಕೂಡ ಬಹಳ ಮುಖ್ಯವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರಬಹುದು, ಇವತ್ತು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA, ಓಕೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇಲಾಖಾ ವತಿಯಿಂದ ಇವತ್ತು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂದ್ರೆ KSET 2025ರ ನೋಟಿಫಿಕೇಶನ್ ಆಗಿದೆ. ಸೊ ನೀವೆಲ್ಲ ನೋಡ್ತಾ ಇದ್ದೀರಾ, ಇಲ್ಲಿ ಡೇಟ್ 22/8/2025 ಇವತ್ತು ಬಂದಿರುವಂತಹ ಒಂದು ನೋಟಿಫಿಕೇಶನ್. ಸೊ KSET ಎಕ್ಸಾಮ್ಗೋಸ್ಕರ ಸುಮಾರು ಜನ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇರ್ತೀರಾ. ಆ ಎಲ್ಲಾ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ವಿಡಿಯೋ ನೋಡಿ. UGC ಒಂದು ನೆಟ್ ಇಂದ ಬರ್ತಕ್ಕಂತಹ ಒಂದು ನೋಟಿಫಿಕೇಶನ್ ಆಗಿರುತ್ತೆ ಇದು. ನೋಡಿ, ಇದರ ಪ್ರಕಾರ ಆನ್ಲೈನ್ ಮೂಲಕ ಅರ್ಜಿಯನ್ನ ಯಾವಾಗ ಸಲ್ಲಿಸಬಹುದು, ಪ್ರಾರಂಭದ ದಿನಾಂಕ ಯಾವುದು ಅಂತಂದ್ರೆ 28/8/2025 ಅಂದ್ರೆ ಇದೇ ತಿಂಗಳು 28ನೇ ತಾರೀಕು, ನೆಕ್ಸ್ಟ್ ಬರುವಂತಹ ಅಪ್ಕಮಿಂಗ್ ಗುರುವಾರ ಏನಿದೆ, ಗುರುವಾರದಿಂದ ನೀವು KSET ಅಪ್ಲಿಕೇಶನ್ ಅನ್ನ ಹಾಕಬಹುದು. ಹಾಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಇರುವಂತಹ ಕೊನೆಯ ದಿನಾಂಕ ಬಂದು ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 18ರವರೆಗೂ ಕೂಡ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅರ್ಜಿ ಶುಲ್ಕವನ್ನ ಪಾವತಿ ಮಾಡ್ಲಿಕ್ಕೋಸ್ಕರ ಇರ್ತಕ್ಕಂತಹ ಕೊನೆಯ ದಿನಾಂಕ ಬಂದು 19/9/2025. ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಬಹಳಷ್ಟು ಜನ ಅರ್ಜಿ ಮುಗಿದ ತಕ್ಷಣ ನಮ್ಗೆ ಕಾಲ್ ಮಾಡಿ ಕೇಳ್ತಿರ್ತೀರಾ ಎಷ್ಟೋ ವಿದ್ಯಾರ್ಥಿಗಳು. ಸೊ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಟೈಮ್ ಇರೋಂತಹ ಟೈಮ್ ನಲ್ಲೇ ನೀವು ಇದನ್ನ ಅಪ್ಲೈ ಮಾಡ್ಬಿಡಿ. ಹಾಗೆ ಪ್ರವೇಶ ಪತ್ರ ಹಾಲ್ ಟಿಕೆಟ್ ಅನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದ್ರೆ 24/10/2025 ನಿಮಗೆ ಹಾಲ್ ಟಿಕೆಟ್ 10ನೇ ತಿಂಗಳು ಬಿಡ್ತಾರೆ. ಪರೀಕ್ಷೆಯನ್ನ 2/11/2025 ಅಂದ್ರೆ ಭಾನುವಾರ ನೋಡಿ, 11ನೇ ತಿಂಗಳು ಯಾವುದು, ನವೆಂಬರ್ ತಿಂಗಳು ಭಾನುವಾರ ದಿನದಂದು ಈ ಒಂದು ಪರೀಕ್ಷೆಯನ್ನ ಆಯೋಜಿಸಿದ್ದಾರೆ. ಓಕೆ, ಹಾಗಾದ್ರೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸ್ಬೇಕಪ್ಪ ಅಂತಂದ್ರೆ ಇಲ್ಲಿದೆ ನೋಡಿ, ವೆಬ್ಸೈಟ್ ಲಿಂಕ್ ಇದೆ, https.cetonline.karnataka.government.in. KE ಅನ್ನ ನೀವೇನ್ ಮಾಡ್ಬೋದು, ಆನ್ಲೈನ್ ಮೂಲಕ ಅರ್ಜಿಯನ್ನ ಈ ವೆಬ್ಸೈಟ್ ಥ್ರೂ ಸಲ್ಲಿಸಬಹುದು. ಓಕೆ, ಹಾಗಾದ್ರೆ ಇಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. KSET 2025ರ ಪರೀಕ್ಷೆಯನ್ನ ಎಷ್ಟು ವಿಷಯಗಳ ಅಭ್ಯರ್ಥಿಗಳು ಬರೀಬಹುದು ಅಂತಂದ್ರೆ ಸುಮಾರು 33 ವಿಷಯಗಳಲ್ಲಿ ನಡೆಸ್ತಾ ಇದ್ದಾರೆ. ಎಲ್ಲಾ 33 ವಿಷಯಗಳು ಏನೇನಿದೆ ಆ 33 ವಿಷಯಗಳನ್ನ ಕೂಡ ನೀವಿಲ್ಲಿ ನೋಡ್ಕೊಳ್ಬಹುದು. ಸೊ ನಮ್ಮ ಚಾನೆಲ್ ವತಿಯಿಂದ ನಾವು ಇಂಗ್ಲಿಷ್ ಹಾಗೂ ಹಿಸ್ಟರಿ ಸಂಬಂಧಪಟ್ಟಂತಹ ತರಗತಿಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ. ಅದನ್ನ ಅಧಿಕೃತವಾಗಿ ನಾನು ನಿಮಗೆ ಇನ್ನೆರಡು ದಿನಗಳಲ್ಲಿ ಅನೌನ್ಸ್ ಮಾಡ್ತೀನಿ. ಯಾರೆಲ್ಲ ಇಂಗ್ಲಿಷ್ KSET ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಸೊ ಇಂಗ್ಲಿಷ್ ಹಾಗೂ ಹಿಸ್ಟರಿ, ಸೊ ಹಿಸ್ಟ್ರಿ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ನಾವು ನಿಮಗೆ ಒಂದು ಸಿಹಿ ಸುದ್ದಿನ ಕೊಡ್ತಾ ಇದ್ದೀವಿ. ನನ್ನ 2 days ಅಲ್ಲಿ ಇಂಟ್ರೆಸ್ಟೆಡ್ ಇರುವಂತಹ ವಿದ್ಯಾರ್ಥಿಗಳು ನಾನು ನಂಬರ್ಗಳನ್ನ ಕೊಟ್ಟಿರ್ತೀನಿ. 8217670405 ಹಾಗೆ 6361153623 ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದನ್ನ ಅಧಿಕೃತವಾಗಿ ನಾನು ಇನ್ನೆರಡು ದಿನಗಳಲ್ಲಿ ನಿಮಗೆ ತಿಳಿಸ್ತೇನೆ. ಹಾಗೇನೆ ಸೊ ನೋಡಿ, ಅರ್ಹತಾ ನಿಬಂಧನೆಗಳು ಬಗ್ಗೆ ಸಂಪೂರ್ಣವಾಗಿ ಕೊಡಲಾಗಿದೆ. ಓದ್ಕೊಳ್ಳಿ, ಏನೇನಿದೆ ಅರ್ಹತಾ ನಿಬಂಧನೆಗಳು ಅನ್ನೋದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ UGC ಇಂದ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾನಿಲಯ ಹಾಗೂ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದಂತಹ ಪರೀಕ್ಷೆಗಳಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಅಂದ್ರೆ GM ಜನರಲ್ ಮೆರಿಟ್ ನಲ್ಲಿ ಬರುವಂತಹ ಅಭ್ಯರ್ಥಿಗಳು 55% ಅಂಕಗಳನ್ನ ಪಡೆದಿರ್ಬೇಕು. ಹಾಗೆ SC ST ಅಥವಾ ಇತರೆ ಹಿಂದುಳಿದಂತಹ ಅಭ್ಯರ್ಥಿಗಳು ಪ್ರವರ್ಗ 1, 2A, 2B, 3A, 3B, ವಿಶೇಷ ಚೇತನರು, ತೃತೀಯ ಲಿಂಗ ಗುಂಪಿಗೆ ಸೇರಿದಂತಹ ಅಭ್ಯರ್ಥಿಗಳಿಗೆ 50% ಅಂಕಗಳನ್ನ ಪಡ್ಕೊಂಡಿರ್ಬೇಕು ಈ ಒಂದು ಎಕ್ಸಾಮ್ ಅನ್ನ ಬರೀಲಿಕ್ಕೆ. ಅರ್ಥ ಆಯ್ತಾ? ಇದು ತುಂಬಾ ಇಂಪಾರ್ಟೆಂಟ್. ಬಹಳಷ್ಟು ವಿದ್ಯಾರ್ಥಿಗಳು ನೀವು ಏನ್ ಮಾಡ್ತಾ ಇದ್ರಿ ಅಂದ್ರೆ ವೇಟ್ ಮಾಡ್ತಾ ಇದ್ರಿ. ಸೊ ಯಾರು ಎಕ್ಸಾಮ್ಸ್ ಅನ್ನ ಬರೀಬಹುದು, MA ಅಥವಾ MSc MCOM ಈ ರೀತಿ ಏನ್ PGಗಳಿದೆ, PG ಈ ಒಂದು ಪದವಿಯನ್ನ ಪಡೆದವರು
ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇರೋರು, ಈಗ ನಾನು ಫಸ್ಟ್ ಇಯರ್ PG ಮಾಡ್ತಾ ಇದ್ದೀನಿ, ಸೆಕೆಂಡ್ ಇಯರ್ PG ಮಾಡ್ತಾ ಇದ್ದೀನಿ ಅನ್ನೋರು ಕೂಡ ನೀವೇನ್ ಮಾಡ್ಬೋದು, ಈ ಪರೀಕ್ಷೆಯನ್ನ ತೆಗೆದುಕೊಳ್ಳಿಕ್ಕೆ ಅರ್ಹರಿರ್ತೀರ. ಓಕೆ, ಪ್ರಸ್ತುತ ವ್ಯಾಸಂಗ ಮಾಡ್ತಾ ಇರುವಂತ ಅಭ್ಯರ್ಥಿಗಳಿಗೆ ಪರೀಕ್ಷೆಯನ್ನ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶವನ್ನ ಕೊಟ್ಟಿದ್ದಾರೆ. ಓಕೆ, ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದಂತಹ ಪರೀಕ್ಷೆಯನ್ನ ಸಾಮಾನ್ಯ ವರ್ಗದವರು 55% ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಈ ಪ್ರವರ್ಗ 1, 2A, 2B, 3A, 3B, ವಿಕಲಚೇತನರು, ತೃತೀಯ ಲಿಂಗದ ಅಭ್ಯರ್ಥಿಗಳು 50% ಅಂಕವನ್ನ ಪಡ್ಕೊಂಡಿರ್ಬೇಕು ಅಂತ ಇದೆ. ಓಕೆ, ಸರಿ, ಇದಿಷ್ಟೇನಪ್ಪಾ ಅಂತಂದ್ರೆ ಅವರು ನಿಮ್ಗೆ ಕೊಟ್ಟಿರುವಂತಹ ರೂಲ್ಸ್ ಗಳು. ಇದನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಇನ್ನೊಂದೇನಪ್ಪಾ ಅಂತಂದ್ರೆ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ನಾವು ಸ್ಟಾರ್ಟ್ ಮಾಡಿದೀವಿ. ಯಾರೆಲ್ಲ ಕೆಸೆಟ್ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನ ಕೂಡ ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ನೀವು ಟೆಲಿಗ್ರಾಮ್ ಅನ್ನ ಜಾಯಿನ್ ಆಗ್ಬೋದು. ಓಕೆ, ಇದನ್ನೆಲ್ಲ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. 1991 ಸೆಪ್ಟೆಂಬರ್ 19ರೊಳಗೆ ಸ್ನಾತಕೋತ್ತರ ಪರೀಕ್ಷೆಯನ್ನ ಪೂರ್ಣಗೊಳಿಸಿ ಹಾಗೂ PhD ಪದವಿ ಪಡೆದವರು ಕೆಸೆಟ್ ಪರೀಕ್ಷೆಯನ್ನ ತೆಗೆದುಕೊಳ್ಳಿಕ್ಕೆ ಒಟ್ಟು ಅಂಕಗಳಲ್ಲಿ 5% ವಿನಾಯಿತಿಯನ್ನ ಪಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಅವ್ರಿಗೆ 55% ಇಲ್ಲ ಅಂತಂದ್ರು ಕೂಡ 50% ಇದೆ ಅಂತಂದ್ರು ಅವರು ಬರಿಬಹುದು. ಯಾರು 1991 ಸೆಪ್ಟೆಂಬರ್ 19ರೊಳಗೆ ಸ್ನಾತಕೋತ್ತರ ಪರೀಕ್ಷೆಯನ್ನ ಪೂರ್ಣಗೊಳಿಸ್ಬಿಟ್ಟು PhD ಪದವಿಯನ್ನ ತಗೊಂಡಿರ್ತಾರೋ ಅವ್ರಿಗೆ ಈ ಅವಕಾಶ ಇದೆ. ಹೀಗೆ ಸುಮಾರು ರೂಲ್ಸ್ ಗಳನ್ನ ಕೊಟ್ಟಿದ್ದಾರೆ, ಅದನ್ನ ಓದ್ಕೊಳ್ಳಿ. ಇನ್ನ ವಯೋಮಿತಿ ಬಗ್ಗೆ ಸುಮಾರು ವಿದ್ಯಾರ್ಥಿಗಳು ಕೇಳ್ತೀರಾ. ಇಲ್ಲಿ ಯಾವುದೇ ರೀತಿಯಾದಂತಹ ಗರಿಷ್ಠ ವಯೋಮಿತಿ ಇರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಂಗೆ 40 ಆಗಿದೆ, 42 ಆಗಿದೆ, 45 ಆಗಿದೆ ಅಂತ ಅಂದ್ರೂ ಕೂಡ ನೀವು ಈ ಎಕ್ಸಾಮ್ ಅನ್ನ ತೆಗೆದುಕೊಳ್ಬಹುದು. ಗರಿಷ್ಠ ವಯೋಮಿತಿ ಇಲ್ವೇ ಇಲ್ಲ. ಇನ್ನ ವಿನಾಯಿತಿ, ಏನೇನಕ್ಕೋಸ್ಕರ ವಿನಾಯಿತಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇದೆ. ಪರೀಕ್ಷಾ ಶುಲ್ಕ ಬಂದು ಹೀಗಿದೆ ನೋಡಿ. ಸಾಮಾನ್ಯ ವರ್ಗ, ಪ್ರವರ್ಗ 1, 2A, 2B ಹಾಗೆ 3A, 3B ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಶುಲ್ಕ ಇದೆ. ಹಾಗೂ ಪ್ರವರ್ಗ 1 ಕ್ಯಾಟಗರಿ 1 SC, ST, PWD ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700 ರೂಪಾಯಿ ನೀವು ಪರೀಕ್ಷಾ ಶುಲ್ಕವನ್ನ ಪಾವತಿ ಮಾಡ್ಬೇಕಾಗತ್ತೆ. ಸರಿನಾ? ಓಕೆ, ಇದು ಆನ್ಲೈನ್ ಮೂಲಕನೇ ನೀವೇನ್ ಮಾಡ್ಬೇಕು, ಪಾವತಿಯನ್ನ ಮಾಡ್ಬೇಕಾಗತ್ತೆ. ಹಾಗೇನೆ ಪರೀಕ್ಷಾ ವಿಧಾನ ಹೇಗಾಗತ್ತೆ, ಪರೀಕ್ಷಾ ದಿನಾಂಕ ಯಾವಾಗಿದೆ ಅದನ್ನ ನೀವು ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪರೀಕ್ಷಾ ದಿನಾಂಕ ಬಂದು 2ನೇ ತಾರೀಕು 11ನೇ ತಿಂಗಳು 2025ನೇ ಇಸ್ವಿಯಲ್ಲಿ ಎಕ್ಸಾಮ್ಸ್ ಇರೋಂಥದ್ದು. ಹಾಗೆ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಎಷ್ಟಿದೆ ಅಂತಂದ್ರೆ 2 ಪ್ರಶ್ನೆ ಪತ್ರಿಕೆಗಳಿರತ್ತೆ. 3 ಗಂಟೆ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಸಮಯ ಬಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ ನೋಡಿ. ಪತ್ರಿಕೆ 1 100 ಅಂಕಗಳಿಗೆ, ಒಂದೇ ದಿನ 2 ಪತ್ರಿಕೆ. ಹಾಗೆ ಪತ್ರಿಕೆ 2 ಬಂದು 200 ಅಂಕಗಳಿರುತ್ತೆ. ಪ್ರಶ್ನೆಗಳ ಸಂಖ್ಯೆ ಎಷ್ಟಿರುತ್ತೆ, 50 ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ. ಯಾವುದನ್ನು ಕೂಡ ನೀವು ಅದನ್ ಬಿಟ್ಟು ಇದನ್ ಬರೀತೀನಿ ಅನ್ನೋ ಹಾಗಿಲ್ಲ. 50 ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ. ಇನ್ನ ಪತ್ರಿಕೆ 2ರಲ್ಲಿ 200 ಅಂಕಗಳಿಗೆ 100 ಪ್ರಶ್ನೆಗಳನ್ನ ಕಡ್ಡಾಯವಾಗಿ ನೀವು ಉತ್ತರಗಳನ್ನ ಕೊಡ್ಬೇಕಾಗತ್ತೆ. ಸರಿನಾ? ಓಕೆ, ಇನ್ನ ಸಾಮಾನ್ಯ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಿಲೆಬಸ್ ಇದೆ, ಹಾಗೆ ವಿಷಯ ಪತ್ರಿಕೆಗಳಿಗೆ ಸಂಬಂಧಪಟ್ಟಂಗೆ ಏನೇನಿದೆ ಅನ್ನೋದನ್ನ ಕೂಡ ಕೊಡ್ಲಾಗಿದೆ. ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಡ ತರಗತಿಗಳನ್ನ ತೆಗೆದುಕೊಳ್ತಾ ಹೋಗ್ತೀವಿ. ಸಾಮಾನ್ಯ ಪತ್ರಿಕೆ ಎಲ್ಲರಿಗೂ ಕಾಮನ್ ಆಗಿರುತ್ತೆ. ಓಕೆ, ಇನ್ನ ಸೆಕೆಂಡ್ ಪತ್ರಿಕೆ ಏನಿದೆ ಅದು ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂಗಿರುತ್ತೆ. ಅದನ್ನ ಕೂಡ ನೀವು ಸ್ಟಡೀಸ್ ಮಾಡ್ಕೊಳ್ಳಿ. ಸರಿ, ಹಾಗಾದ್ರೆ ಇವತ್ತಿನ ಒಂದು ತರಗತಿಯಲ್ಲಿ ಕೆಸೆಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ವಿಚಾರಗಳ ಬಗ್ಗೆ ನಾವು ಗಮನ ಹರಿಸಿದೀವಿ. ಸೊ ಯಾರಿಗೆಲ್ಲ ಇನ್ನು ಡೌಟ್ಸ್ ಗಳಿದೆ ಇದನ್ನ ನಾವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ, ನೀಟಾಗಿ ಓದ್ಕೊಳ್ಳಿ. ಹಾಗೆ ಈ 33 ವಿಷಯಗಳು ಅಂತಂದ್ರೆ ಯಾವ್ದೆಲ್ಲ 33 ವಿಷಯಗಳು ಇದೆ ಅನ್ನೋದನ್ನ ಕೂಡ ಇಲ್ಲಿ ಕೊಡ್ಲಾಗಿದೆ. ನೋಡ್ಕೊಳ್ಳಿ, ನೀಟಾಗಿ ಎಂಗೇಜ್ ಮಾಡಿ ಕೊಟ್ಟಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋ ತಮ್ಗೇನಾದ್ರೂ ಇಷ್ಟ ಆಗಿದ್ದಲ್ಲಿ ಅಥವಾ ಒಂದಷ್ಟು ಮಾಹಿತಿನ ತಂದ್ಕೊಟ್ಟಿದೆ ಅನ್ನೋದಾದ್ರೆ ಒಂದು ಲೈಕ್ ಅಂಡ್ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತರಗತಿಗಳು ಇಂಗ್ಲಿಷ್ ಹಾಗೂ ಹಿಸ್ಟರಿ ತರಗತಿಗಳನ್ನ ತೆಗೆದುಕೊಳ್ಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಅಧಿಕೃತವಾಗಿ 2 ದಿನಗಳಲ್ಲಿ ನಾನು ಅನೌನ್ಸ್ ಕೂಡ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಬಾಯ್ ಬಾಯ್.